ಜಾತಿ ಜನಗಣತಿಯ ಜ್ವಾಲೆ ಅಂತೂ ಹೊತ್ಕೊಂಡು ಉರಿತಾ ಇರುವಂಥದ್ದು ಲಿಂಗಾಯತ, ಒಕ್ಕಲಿಗ ಸಮುದಾಯದವರು, ಯಾದವ ಸಮುದಾಯದವರು, ತಿಗಳರು ಈ ರೀತಿಯಾಗಿ ಸಾಕಷ್ಟು ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಅಜೆಂಡಾ ಏನಿತ್ತು ಅದಂತೂ ಫುಲ್ಫಿಲ್ ಆಯ್ತು. ಅವ್ರಿಗೆ ಗೊತ್ತಿತ್ತು ಈ ರೀತಿಯಾಗಿ ವಿರೋಧ ಅಂತೂ ವ್ಯಕ್ತವಾಗಿ ಆಗುತ್ತೆ ಅಂತ. ಆದರೆ ಇದೊಂದು ಹೊರಗೆ ಬರಬೇಕು ಜಾತಿ ಜನಗಣತಿ ಅನ್ನುವಂಥ ಇಂಟೆನ್ಷನ್ ಏನಿತ್ತು ಅದಂತೂ ಫುಲ್ಫಿಲ್ ಆದಂತೆ ಕಾಣಿಸ್ತಾ ಇದೆ. ಜಾತಿ ಜನಗಣತಿ ವರದಿಗೆ ಭಾರಿ ವಿರೋಧವನ್ನ ಲಿಂಗಾಯತ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು ಮಾಡ್ತಾ ಇದ್ದಾರೆ. ಆ ಸಮುದಾಯದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ಇದನ್ನ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ, ನಾವು ರಾಜ್ಯವನ್ನೇ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ, ಸರ್ಕಾರ ಏನಾದರೂ ಇದನ್ನ ಜಾರಿ ಮಾಡಿದ್ದೇ ಆದ್ರೆ, ಒಪ್ಕೊಂಡಿದ್ದೇ ಆದ್ರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸರ್ಕಾರಕ್ಕೆ ಕಾಂಗ್ರೆಸ್ನ ಶಾಸಕರು ಹಾಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಮುದಾಯದ ಸಭೆಯನ್ನ ಮಾಡಿದ್ರು ಶಾಮನೂರು ಶಿವಶಂಕರಪ್ಪ. ಜಾತಿ ಜನಗಣತಿಯ ಅವೈಜ್ಞಾನಿಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಎದುರು ಹಾಕೊಳ್ತೀರಾ ನೀವು? ನಮ್ಮನ್ನು ಎದುರು ಹಾಕೊಂಡು ರಾಜ್ಯಭಾರ ಮಾಡ್ಲಿಕ್ಕಾಗತ್ತಾ? ವೀರಶೈವ ಲಿಂಗಾಯತರು ಫಸ್ಟು, ನೆಕ್ಸ್ಟ್ ಒಕ್ಕಲಿಗರಿದ್ದಾರೆ. ನಮ್ಮನ್ನು ಎದುರು ಹಾಕೊಂಡು ಆಡಳಿತವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ನಾವು ಹೋರಾಟ ಮಾಡ್ತೇವೆ ಅಂತ ಅವರು ಎಚ್ಚರಿಸಿರುವಂಥದ್ದು ಸರ್ಕಾರವನ್ನ. ಸರಿಯಾಗಿ ಇಲ್ಲಿ ಜಾತಿ ಜನಗಣತಿಯನ್ನ ಮಾಡಿಲ್ಲ, ಅವೈಜ್ಞಾನಿಕವಾಗಿದೆ ಇದು. ವೈಜ್ಞಾನಿಕವಾಗಿ ಮಾಡಿ, ಬೇಡ ಅಂತ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಅವರ ಅಭಿಪ್ರಾಯ. ಅಷ್ಟೇ ತೀರ್ಮಾನ ಏನು ಮಾಡ್ಕೊಂಡ್ರು ಉಳ್ಕತ್ತೆ ಅವ್ರಿಗೆ. ಅವ್ರೇನು ಸುಮ್ಮನೆ ಡೊಂಗ್ ನಡ್ದಲ್ಲ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವ ಫಸ್ಟ್, ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ. ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳಿದೆ. ಮತ್ತೆ ನೋಡಕ್ಕೆ ಇನ್ನು ನಿನ್ನೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರು ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ವರದಿಯನ್ನ ತಿರಸ್ಕಾರ ಮಾಡುವಂತೆ ನಿರ್ಧಾರವನ್ನ ಮಾಡಲಾಗಿದೆ. ಸಭೆ ಬಳಿಕ ಯಾರ್ಯಾರು ಏನೇನು ಮಾತನಾಡಿದ್ರು ಕೇಳೋಣ. ಕಳೆದ 10 ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ. ಸರ್ಕಾರ ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಪ್ರಾಕ್ಟಿಕಲ್ ಆಗಿ ಎಲ್ಲೂ ಕೂಡ ಗಣತಿ ಮಾಡಿಲ್ಲ. ಈಗ ಉದಾಹರಣೆಗೆ ನಮ್ಮ ಮನೆಗಳಿಗೆ ಬಂದು ಅವ್ರು ಕೇಳಿಲ್ಲ, ನಮ್ಮನ್ನು ಕೇಳಿಲ್ಲ, ನಮ್ಮ ಮನೇಲಿ 8 ಜನ ಇದ್ದಾರೆ ಅಂತ. ಅಂದರೆ ಅಂದಾಜು ಮೇಲೆ ಇವರಿಗೆ ಮನಸ್ಸಿಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡು ಇವತ್ತು ಯಾವ್ಯಾವುದೋ ದುರುದ್ದೇಶ ಒಳಗಿಟ್ಕೊಂಡು ಜಾತಿ ಗಣತಿಯನ್ನು ಮಾಡಿ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಇದು ಸಂಪೂರ್ಣವಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನು ಜಾರಿಗೆ ತರಕ್ಕೆ ಹೊರಟ್ರೆ ಮುಂದೆ ಭಾಳ ದುಷ್ಪರಿಣಾಮ ಆಗ್ತದೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗ್ತದೆ, ರಕ್ತಕ್ರಾಂತಿ ಆಗ್ತದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಯಾವ ಕಾರಣಗಳಿಂದ ಆ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅವರು ನಾವು ಈ ವರದಿಯನ್ನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಆ ಒಂದು ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ನಮ್ಮೊಬ್ಬರದೇ ಅಲ್ಲ. ಈ ವರದಿ ಜಾರಿ ಆದರೆ ಬರೀ ಲಿಂಗಾಯತರಿಗೆ ತೊಂದರೆ ಆಗಲ್ಲ, ಪರಿಶಿಷ್ಟ ಜಾತಿಯವ್ರಿಗೆ ತೊಂದರೆ ಆಗುತ್ತೆ, ಹಿಂದುಳಿದ ವರ್ಗದವ್ರಿಗೆ ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ನಮ್ಮ ಉದ್ದೇಶ ಎಲ್ಲರಿಗೂ ತೊಂದರೆ ಆಗಬಾರ್ದಂತ. ನಾವು ಬರೀ ಲಿಂಗಾಯತರ ಸುಖ ದುಃಖ ನೋಡ್ತಾ ಇಲ್ಲ, ಇಡೀ ರಾಜ್ಯದ ಜನರ ಸುಖ ದುಃಖ ನಾವು ನೋಡ್ತಾ ಇದ್ದೀವಿ.